ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಿರಣ್ ಮೀನಾಸ್ ವ್ಲಾಗ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬಾಜು ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿರಣ್ ಮೀನಾಸ್ ವ್ಲಾಗ್ಸ್. ಇವತ್ತೊಂದು ಹೊಸ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬಂದೀವಿ. ಸೊ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋನು, ಟೇಸ್ಟ್ ಮಾಡೋನು, ಎಕ್ಸ್ಪ್ಲೋರ್ ಮಾಡೋನು, ನಡೀರಿ. ಇಲ್ಲೇ ಕಪಿಲೇಶ್ವರ ಗುಡಿ ಐತಿ, ಇಲ್ಲಿ ಲೋಕಮಾನ್ಯ ಮಲ್ಟಿಪರ್ಪಸ್ ಸೊಸೈಟಿ ಐತಿ. ಅದ್ರ ಬಾಜುನ ತಿಂಡಿ ಮನೆ ಅಂತ ಹೊಸದು ಓಪನ್ ಆಗೈತಿ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಕ್ ಹೋಗ್ಬೇಕು. ಇವತ್ತಿನ ವ್ಲಾಗಲ್ಲಿ ನಾವು ಬೆಳಗಾವಿಯ ಒಂದು ಬ್ಯೂಟಿಫುಲ್ ಕಾಮ್ ಮತ್ತು ಅಸ್ಥೆಟಿಕ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಸ್ಪಾಟ್ಗೆ ಬಂದೀವಿ. ನೀವು ಬ್ರೇಕ್ಫಾಸ್ಟ್ ಲವರ್ಸ್ ಆಗಿದ್ದರೆ ಅಥವಾ ವೀಕೆಂಡಲ್ಲಿ ಫ್ಯಾಮಿಲಿ ಜೊತೆ ಒಂದು ಪೀಸ್ಫುಲ್ ಆದಂತಹ ಪ್ಲೇಸ್ ಹುಡುಕ್ತಾ ಇದ್ದರೆ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗತ್ರಿ. ಇವತ್ತು ನಾವು ಬಂದಿದ್ದೀವಿ ತಿಂಡಿ ಮನೆ. ಇದು ಕಪಿಲ್ ಟವರ್ ಕಪಿಲೇಶ್ವರ್ ಟೆಂಪಲ್ ಹತ್ತಿರ ಬೆಳಗಾವಿಯಲ್ಲಿ ಐತ್ರಿ. ಈ ಪ್ಲೇಸ್ ಹೊರಗಿನಿಂದ ನೋಡಿದರೆ ಭಾಳ ಸಿಂಪಲ್ ಅನ್ನಿಸ್ತೈತಿ, ಬಟ್ ಒಳಗಡೆ ಹೋದ ಕೂಡಲೇನ ವಾರ್ಮ್ ಆ್ಯಂಬಿಯನ್ಸ್ ಸಿಗುತ್ತೆ ಆ್ಯಂಡ್ ಬ್ಯೂಟಿಫುಲ್ ಲೈಟಿಂಗ್ ಮತ್ತು ನೀಟ್ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಮತ್ತು ಅದನ್ನೆಲ್ಲ ನೋಡಿದ ಕೂಡಲೇನ ನಮಗೊಂದು ಪಾಸಿಟಿವ್ ವೈಬ್ ಬರುತ್ತೆ. ಅದ್ರ ಜೊತೆ ನಿಮ್ಗೆ ಇಲ್ಲಿ ಒಂದು ಸ್ಪಿರಿಚುವಲ್ ಸಾಂಗ್ಸ್ ಸ್ಟಾರ್ಟ್ ಆಗಿರ್ತಾವೆ. ಅದನ್ನು ಕೇಳ್ತಾ ನಾಷ್ಟ ಮಾಡ್ಕೊತಿದ್ರೆ ಎಷ್ಟು ಮಸ್ತ್ ಅನ್ನಿಸ್ತೈತಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಡೇಟ್ ಇರಲಿ ಅಥವಾ ಫ್ಯಾಮ್ಲಿ ಔಟಿಂಗ್ ಇರಲಿ, ಫ್ರೆಂಡ್ಸ್ ಜೊತೆ ಚಿಲ್ ಆಗಕ್ಕೆ ಇದೊಂದು ಪ್ಲೇಸ್ ಪರ್ಫೆಕ್ಟ್ ಅನ್ನಿಸ್ತೈತ್ರಿ. ಇಲ್ಲಿ ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ಲ, ನಿಮ್ಗೆ ಇಲ್ಲಿ ಆಫ್ಟರ್ನೂನ್ ಮೀಲ್ಸ್ ಅಥವಾ ಥಾಲಿ ಕೂಡ ಸಿಗ್ತೈತ್ರಿ. ಹಾಗಾಗಿ ನೀವು ಬ್ರೇಕ್ಫಾಸ್ಟ್ ಇರ್ಬೋದು, ಬ್ರಂಚ್ ಇರ್ಬೋದು ಅಥವಾ ಲಂಚ್ ಇರ್ಬೋದು, ಯಾವ ಸಮಯದಲ್ಲಾದರೂ ನೀವು ಇಲ್ಲಿ ಭೇಟಿ ಕೊಡ್ಬೋದು. ಆಯಿತು, ಇನ್ನೂ ಲೇಟ್ ಮಾಡೋಂಗಿಲ್ಲ. ಈಗ ಮೇನ್ ವಿಷಯಕ್ಕೆ ಬರೋಣ್ರಿ, ಫುಡ್. ನಾವು ಆರ್ಡರ್ ಮಾಡಿರುವಂಥ ಐಟಮ್ಸ್ ನೋಡಿ ನನಗಂತೂ ಭಾಳ ಎಕ್ಸೈಟ್ಮೆಂಟ್ ಇದ್ನಿ. ಮೆನ್ಯೂ ಅಲ್ಲಂತೂ ಸಾಕಷ್ಟು ಸೌತ್ ಇಂಡಿಯನ್ ಆಪ್ಷನ್ಸ್ ಇದ್ದರು. ನಾವು ಒಂದು ಕೆಲವು ಸಿಗ್ನೇಚರ್ ಡಿಶಸನ್ನು ಟ್ರೈ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ. ಸೊ ಅದರಲ್ಲಿ ನಾವು ಫಸ್ಟ್ ಆರ್ಡರ್ ಕೊಟ್ಟಿದ್ದು ಓಪನ್ ಬೆಣ್ಣೆ ಪೊಡಿ ದೋಸೆ, ಪೊಡಿ ಮಸಾಲ ದೋಸೆ, ಇಡ್ಲಿ ವಡ, ಆಮೇಲೆ ಶಿರಾ ಮತ್ತು ಇದ್ರ ಜೊತೆ ಲಾಸ್ಟ್ ನಾವು ಇವ್ರದ್ದು ಇನ್ನೊಂದು ಸಿಗ್ನೇಚರ್ ಡಿಶ್ ಅಂತ ಹೇಳ್ಬೋದು ಪುಳಿಯೋಗರೆನ ಆರ್ಡರ್ ಕೊಟ್ಟಿದ್ವಿ ರೀ. ಫುಡ್ ಅಷ್ಟೇ ಅಲ್ಲ, ಇಲ್ಲಿದು ಆ್ಯಂಬಿಯನ್ಸ್ ಕೂಡ ಭಾಳ ಚಲೋ ಐತ್ರಿ. ಸ್ಟಾಫ್ ಬಿಹೇವಿಯರ್ ಕೂಡ ಭಾಳ ಪೊಲೈಟ್ ಐತಿ. ಆರ್ಡರ್ ಬೇಗನ ಸರ್ವ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ಸೆಲ್ಫ್ ಸರ್ವಿಸ್ ಕೂಡ ಅವೈಲೇಬಲ್ ಐತಿ. ಫುಡ್ ಪ್ರೆಸೆಂಟೇಷನ್ ಇರ್ಬೋದು ಕ್ಲೀನ್ ಮತ್ತು ಅಟ್ರಾಕ್ಟಿವ್ ಆಗೈತ್ರಿ. ಎಲ್ಲ ಡಿಶ್ ಒಳಗೂ ನಾನು ಫಸ್ಟ್ ಟ್ರೈ ಮಾಡಿದ್ದನ ಪುಳಿಯೋಗರೆ ಬಂದ ತಕ್ಷಣ ಅದರದ್ದು ಅರೋಮಾ ಟೇಬಲ್ ಮೇಲೆ ಬಂದ ಕೂಡಲೇನ ನನಗಂತೂ ತಡ್ಕೊಳಕ್ಕೆ ಆಗಲಿಲ್ಲ. ಅದೊಂದು ಹುಂಚಿ ಹುಳಿದು ಟೇಸ್ಟ್ ಇರ್ಬೋದು, ಫ್ಲೇವರ್, ಆಮೇಲೆ ಗ್ರೌಂಡ್ನಟ್ ಮತ್ತು ಕರಿ ಲೀವ್ಸ್ದು ಅದ್ರದ್ದೆಲ್ಲ ಫ್ಲೇವರು ಮತ್ತು ಅದಕ್ಕೇನು ಮಸಾಲ ಹಾಕಿದ್ರಲ್ಲ ಅವರು ಓನ್ ಪ್ರಿಪೇರ್ ಮಾಡಿ ಹಾಕಿದ್ರಂತ ಅನ್ಸಾತಿತ್ತು ಟೇಸ್ಟ್. ಯಾಕಂದ್ರೆ ನಾವು ಯೂಶ್ವಲಿ ಹೊರಗಡೆ ಪ್ಯಾಕೆಟ್ದು ಪುಳಿಯೋಗರೆ ಏನು ಮಾಡ್ತೀವಲ್ಲ ಅದಕ್ಕೂ ಇದಕ್ಕೂ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಇತ್ತು. ನೆಕ್ಸ್ಟ್ ನಾನು ಟ್ರೈ ಮಾಡಿದ್ದ ಓಪನ್ ಬೆಣ್ಣೆ ಪೊಡಿ ದೋಸೆ. ಫಸ್ಟ್ ಲುಕ್ ನೋಡಿದ ಕೂಡಲೇನ ಮೌತ್ ವಾಟ್ರಿಂಗ್ ಆಗಕತ್ರಿ. ದೋಸೆ ಮೇಲೆ ಯೂಶ್ವಲಿ ಬೆಣ್ಣೆ ಹಾಕಿದ್ರು, ಅದ್ರ ಜೊತೆ ಒಂದು ಪೊಟ್ಯಾಟೊ ಸಬ್ಜಿ ಮತ್ತು ಪೊಡಿ ಮತ್ತು ಕ್ಯಾರೆಟ್ ತುರಿದು ಹಾಕಿದ್ರು. ಅದು ಒಂದೇನೋ ಟೇಸ್ಟ್ ಬೇರೆನ ಬರಾಕತ್ತಿತ್ತು. ಪೊಡಿ ಟೇಸ್ಟನ್ನು ಭಾಳ ಚಲೋ ಐತ್ರಿ ಆ್ಯಂಡ್ ಅದ್ರ ಜೊತೆ ಕೊಕೊನಟ್ ಚಟ್ನಿ ಸಾಂಬಾರು ಎರಡು ಕಾಂಬಿನೇಷನ್ ಅಂತೂ ಬೆಸ್ಟ್ ಅಂದ್ರೆ ಬೆಸ್ಟ್ ಅನಿಸಿತ್ತು. ನೆಕ್ಸ್ಟ್ ನಾನು ಟ್ರೈ ಮಾಡಿದ್ದ ಪೊಡಿ ಮಸಾಲ ದೋಸೆ. ಹೊರಗಡೆಯಿಂದ ಕ್ರಿಸ್ಪಿ ಗೋಲ್ಡನ್ ಬ್ರೌನ್ ದೋಸೆ ಮತ್ತು ಒಳಗಡೆ ಪೊಟ್ಯಾಟೊ ಮಸಾಲ ಸಬ್ಜಿ ಇತ್ತು ಮತ್ತು ಮ್ಯಾಲೆ ಪೊಡಿ ಕೂಡ ಹಾಕಿದ್ರು. ಆನೆಸ್ಟ್ಲಿ ನೀವೇನಾದರೂ ಫುಡ್ ಲವರ್ಸ್ ಇದ್ರಂದ್ರೆ ಪ್ಲೀಸ್ ಹೋಗಿ ಟ್ರೈ ಮಾಡಿರಿ. ಫುಡ್ ಲವರ್ಸ್ಗಂತೂ ಈ ಸ್ಪಾಟ ಹೆವನ್ ಅಂತಲೇ ಹೇಳ್ಬೋದು. ಮಸಾಲ ಭಾಳ ಫ್ರೆಶ್ ಇತ್ತು ಆ್ಯಂಡ್ ಪೊಟ್ಯಾಟೊ ಟೆಕ್ಸ್ಚರು ಭಾಳ ಸ್ಮೂತ್ ಇತ್ತು ರೀ. ಶಿರಾ ಮತ್ತು ಇಡ್ಲಿ ವಡಾನು ಟ್ರೈ ಮಾಡಿದ್ವಿ. ಎರಡು ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಶಿರಾ ಅಂತೂ ಸೂಪರ್ ಸಾಫ್ಟ್ ಇತ್ತು, ಆಮೇಲೆ ಅದು ಒಂದು ತುಪ್ಪದ ಫ್ಲೇವರ್ ಬರಾಕತ್ತಿತ್ತು, ಸ್ವೀಟ್ನೆಸ್ ಇರ್ಬೋದು. ಓವರ್ ಆಲ್ ಬೆಸ್ಟ್ ಅಂದ್ರೆ ಬೆಸ್ಟ್ ಇತ್ತು. ನನ್ನೊಂದು ಪರ್ಸ್ನಲ್ ಒಪಿನಿಯನಲ್ಲಿ ಬ್ರೇಕ್ಫಾಸ್ಟ್ ಕ್ವಾಲಿಟಿ ಇರ್ಬೋದು, ಟೇಸ್ಟ್, ಆ್ಯಂಬಿಯನ್ಸ್, ಕ್ಲೀನಿನೆಸ್ ಮತ್ತು ಸರ್ವಿಸ್ ಎಲ್ಲನೂ ಕನ್ಸಿಡರ್ ಮಾಡಿದ್ರೆ ತಿಂಡಿ ಮನೆ ಡೆಫಿನೆಟ್ಲಿ ವರ್ತ್ ವಿಸಿಟಿಂಗ್ ಅಂತಲೇ ಹೇಳ್ಬೋದು.
ನೀವೇನಾದರೂ ಬೆಣ್ಣೆ ದೋಸೆ, ಪುಡಿ ದೋಸೆ ಅಥವಾ ಅಸ್ಥೆಟಿಕ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಏನಾರ ಇಷ್ಟಪಡ್ತಿದ್ರಂದ್ರೆ ಈ ಪ್ಲೇಸ್ ನಿಮ್ಮ ಲಿಸ್ಟ್ ಒಳಗೆ ಹಾಕೋರಿ ಫಸ್ಟ್. ಆ್ಯಂಡ್ ಲಂಚ್ ಟೈಮ್ ಒಳಗೆ ನೀವು ಥಾಲಿ ಕೂಡ ಇಲ್ಲಿ ಅವೈಲೇಬಲ್ ಐತಿ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇಲ್ಲಿ ಇನ್ನೊಂದು ಗುಡ್ ಥಿಂಗ್ ಅಂದ್ರೆ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಐತ್ರಿ. ಬೆಳಗಾವಿ ಸಿಟಿ ಒಳಗೆ ಪಾರ್ಕಿಂಗ್ ಸಿಗೋದು ಒಮ್ಮೊಮ್ಮೆ ಕಷ್ಟ ಅನಿಸ್ತೈತಿ, ಆದರೆ ಇಲ್ಲಿ ಅದು ಟೆನ್ಷನ್ ಇಲ್ಲ. ಸೊ ವಿಸಿಟ್ ಮಾಡಿರಿ ನಮ್ಮ ತಿಂಡಿ ಮನೆ ಹೋಟೆಲನ್ನು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಇನ್ನಷ್ಟು ಬೆಳಗಾವಿ ಫುಡ್ ರಿವ್ಯೂಸ್ಗಾಗಿ ನಮ್ಮನ್ನು ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.